ಸುಮ್ಮನೆ ಡ್ರಗ್ಸ್ ಆರೋಪದ ಮೇಲೆ ಸೀಸ್ ಮಾಡೋಕ್ಕಾಗಲ್ಲ ಮೇಡಮ್. ಸುಮ್ಮನೆ ಬೇಡ. ಈಗ ಮಾಡ್ಬೋದಾ? ಈಗ ಓಕೆ ಮೇಡಮ್, ಆದರೆ ನಾನು ಹಾಗಲ್ಲ ಹೇಳಿ. ಸುಮ್ಮನೆ ಡ್ರಗ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಪ್ರಾಡಕ್ಟಲ್ಲಿ ಇರಬೇಕು, ಇಲ್ಲ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋ ಜಾಗದಲ್ಲಿ ಇರಬೇಕು. ಯಾಕಂದರೆ ನಾವು ಅದನ್ನು ಸೀಸ್ ಮಾಡಿ ಅದನ್ನು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿ ಅದಕ್ಕೆ ರಿಪೋರ್ಟ್ ಬರುತ್ತೆ. ಹಾಗೇನಾದರೂ ಸಿಗಾಕೊಂಡ್ರೆ ಇನ್ನು ಲೈಫ್ನಲ್ಲಿ ಬ್ಯಾಟ್ರಿ ಹಾಗಾಗಬೇಕು ಅಂದರೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಗೋಡನಲ್ಲಿ ಡ್ರಗ್ಸ್ ಇರಬೇಕು. ಎಸ್, ಅಷ್ಟು ಮಾಡಿ ಮೇಡಮ್. ಇನ್ಸ್ಪೆಕ್ಷನ್ಗೆ ಹೋಗಿ ಅದನ್ನು ಕಂಡುಹಿಡಿದು ಸೀಸ್ ಮಾಡೋ ಜವಾಬ್ದಾರಿ ಮಾಡಿ. ಅದು ಡ್ರಗ್ಸ್ ಅಂತ ಪ್ರೂವ್ ಆದರೆ ಅವರೆಲ್ಲ ತಂದು ಅರೆಸ್ಟ್ ಮಾಡ್ತಾರೆ. ನನಗೆ ಬೇಕಾಗಿರೋದು ಅದೇ. ಇನ್ಯಾವತ್ತು ಜನಗಳ ಮುಂದೆ ತಲೆ ಎತ್ಕೊಂಡು ಓಡಾಡಬಾರ್ದು. ಅವರು ಮರ್ಯಾದೆ 3 ಕಾಸಿಗೆ ಹರಾಜಾಗಬೇಕು. ಖಂಡಿತ ಮೇಡಮ್. ಅವರಿರೋ ಜಾಗದಲ್ಲಿ ಅಡಾಕ್ಟಿವ್ ಡ್ರಗ್ಸ್ ಇರೋ ವ್ಯವಸ್ಥೆ ಇಲ್ಲ. ಸೊ ಡ್ರಗ್ಸ್ ತರಿಸಿ. ನಾನು ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಆದರೆ ಇನ್ನೂ ಸ್ವಲ್ಪ ನೀವು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನನಗೆ ಕೆಲಸ ಸರಿಯಾಗಬೇಕು, ಅದಷ್ಟೇ ಮುಖ್ಯ. ನೀವು ಡ್ರಗ್ಸ್ ತರಿಸಿ, ಅದನ್ನ ಇಡೋ ಕೆಲಸ ನಾನು ಮಾಡ್ತೇನೆ. ಒಟ್ಟಿನಲ್ಲಿ ಈ ವಿಷಯ ಎಲ್ಲೂ ಆಚೆಗೆ ಬರಬಾರ್ದು. ಈ ಕೆಲಸದಲ್ಲೆಲ್ಲ ನಾವು ಬಹಳ ನಿಯತ್ತು ಮೇಡಮ್. ನೀವು ಡ್ರಗ್ ಹೇಗೆ ಹಿಡಿಸ್ತೀನಿ ಅನ್ನೋದನ್ನು ನನಗೆ ಹೇಳಿ, ಮಿಕ್ಕಿದ ಕೆಲಸ ನಾನು. ಓಕೆ ಮೇಡಮ್, ನಾನು ಬರ್ತೀನಿ. ಸಂಕಲ್ಪ ಪ್ರಾಡಕ್ಟ್ ಅದು ನಿರ್ನಾಮ ಮಾಡೋ ಸಂಕಲ್ಪನ ನಾನು ಮಾಡ. ನೀವು ಹೀಗೆ ಮಾಡ್ಬೋದಾ? ನಾನೇನ್ ಮಾಡಿದೆ ಅಮ್ಮ? ನೋಡಿ, ಮಾಡಿರೋ ತಪ್ಪಿಗೆ ಹೇಗೆ ತೊದಲ್ತಾ ಇದ್ದೀರಾ ಅಂತ. ಮಾತಾಡೋಕ್ಕೂ ಆಗ್ತಿಲ್ಲಲ್ಲ ನಿಮಗೆ? ಹುಷಾರಿಲ್ಲ ಅಂದರೆ ಯಾಕಮ್ಮ ಕೆಲ್ಸಕ್ಕೆ ಬರ್ತೀರಾ? ತುಂಬ ಆಯಾಸ ಆಗಿರೋ ಥರ ಕಾಣ್ತಾ ಇದ್ದೀರಾ. ಬನ್ನಿ ಈ ಕಡೆ. ಪರವಾಗಿಲ್ಲಮ್ಮ, ನಾನೇ ಕೆಲಸ ಮಾಡ್ತೀನಿ.
ನೀವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಒಂದು ದಿನದಿಂದಾನು ಬಿಡುವಿಲ್ದ ಹಾಗೆ ದುಡಿತಾ ಇದ್ದೀರಾ. ನೀವು ಹುಷಾರಾಗಿದ್ದಿದ್ರೆ ನಾನು ಮಾಡಬೇಡಿ ಅಂತ ಹೇಳ್ತಿರ್ಲಿಲ್ಲ. ಬನ್ನಿ ಈ ಕಡೆ. ಇಲ್ಲ ಅಮ್ಮ, ನಾನು ಹುಷಾರಾಗೇ ಇದ್ದೀನಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಈಗ ನೀವು ಈ ಕಡೆ ಬರ್ತೀರೋ ಇಲ್ವೋ? ಇಲ್ಲಮ್ಮ, ನಾನು ಹುಷಾರಾಗೇ ಇದ್ದೀನಿ. ಇಲ್ಲ ಬಿಡಿಮ್ಮ. ಬನ್ನಿ, ನೀವು ಬನ್ನಿ, ಹೇಳ್ತೀನಿ ಬನ್ನಿ. ಅಮ್ಮ ಬೇಡ ಬಿಡಿ, ನಾನು ಮಾಡ್ತೀನಿ. ಅರೆ, ಎಲ್ರು ನಮ್ಮನೆ ಅನ್ನೋರ್ ಹಾಗೆ ಒಂದ್ ನಿಮಿಷನೂ ಬಿಡುವಿಲ್ದ ಕೆಲಸ ಮಾಡ್ತೀರಾ. ಅಂಥದ್ರಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ನಾನು ಸಹಾಯ ಮಾಡೋದು ತಪ್ಪಾ? ಸುಮ್ಮನೆ ಹೋಗಿ ರೆಸ್ಟ್ ಮಾಡಿ. ಹೋಗಿ ಹೋಗಿ. ಅಂಕಲ್, ಓ ಲಕ್ಷ್ಮಿ, ರಾಘವ್, ಬನ್ನಿ ಬನ್ನಿ, ಬಾಮ್ಮ ಬನ್ನಿ. ಸರ್, ಇದ್ಕಿದ್ದಾಗೆ ಎಲ್ಲೋ ಹೊರಟಿದ್ದೀರಾ? ದೇವಸ್ಥಾನಕ್ಕೆ ಹೊರಟಿದ್ದೀನಿ. ದೇವಸ್ಥಾನಕ್ಕ? ಎಲ್ಲಿರೋದು? ದಿಢೀರಂತ ಹೊರಟಿದ್ದೀರಾ? ಏನಾದರೂ ಸ್ಪೆಷಲ್ಲಾ? ಸ್ಪೆಷಲ್ ಏನೂ ಇಲ್ಲ, ಅದು ನಮ್ಮ ಊರ ಹತ್ರ ಇರೋ ದೇವಸ್ಥಾನ. ಮಲೆನಾಡು ಪ್ರದೇಶ, ಅದು ಬೆಟ್ಟಗುಡ್ಡಗಳು ಜಾಸ್ತಿ. ಊರಾಚೆ ಕಾಡು ಮಧ್ಯೆ ಇದೆ ದೇವಸ್ಥಾನ. ನಾವು ಚಿಕ್ಕವರಾಗಿದ್ದ ನಮ್ಮ ತಾಯಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ಫೇಮಸ್ ಕೂಡ ಆ ದೇವಸ್ಥಾನ. ಆದರೆ ನೀವು ಇದ್ದಕ್ಕಿದ್ದಾಗೆ ಹೊರಟಿರೋದು? ಇದ್ದಕ್ಕಿದ್ದಾಗ ಏನಿಲ್ಲಪ್ಪ, ಮುಂಚೆನೇ ಅಂದ್ಕೊಂಡಿದ್ವಿ. ಮೊದಲಿಂದ ನಮ್ಮ ತಾಯಿ ನಮ್ಮ ಹುಟ್ಟಿದಬ್ಬಗಳಿಗೆ ಅಲ್ಲೇ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಆವಾಗಿಂದ ನಮ್ಮಲ್ಲಿ ಯಾರದೇ ಹುಟ್ಟಿದಬ್ಬ ಆಗಲಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ನಮ್ಮ ಮನೆ ಸಂಪ್ರದಾಯ. ನಾಳೆ ವಿವೇಕ್ ಹುಟ್ಟುಹಬ್ಬ ಇದೆ, ಅದಕ್ಕೆ ಅವನಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಸರಿ ಅಂಕಲ್, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಔಷಧಿ ಎಲ್ಲ ಇಟ್ಕೊಂಡಿದ್ದೀರಿ ತಾನೆ? ಆಯ್ತಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ. ಔಷಧಿ ಎಲ್ಲ ಇಟ್ಕೊಂಡಿದ್ದೀನಿ. ಅಂಕಲ್, ಹಾಗೇನೆ ನೀವು ಇನ್ನೊಂದ್ಸರಿ ಆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗ್ಬೋದು. ಇನ್ನೊಂದು ದಿನಾನ? ನನ್ನ ಹುಟ್ಟಿದಬ್ಬದ ದಿನ. ನಿಮ್ಮ ಮಗಳು ಹುಟ್ಟಿದಬ್ಬದ ದಿನ ನೀವಲ್ಲೇ ಹೋಗಿ ಪೂಜೆ ಮಾಡಿಸ್ಬೇಕಲ್ವಾ? ಸರಿ ಪುಟ್ಟಿ, ಹೋಗ್ಬರೋಣ. ಅಮ್ಮ ಬರಕ್ಕೆ ಹೇಳಿದ್ರಂತೆ? ಹೌದು. ಇಲ್ಲಿದೆ ನೋಡಿ ಡ್ರಗ್ಸ್. ಮುಗೀತು, ಇನ್ನ ನಿನ್ನ ಕತೆ ಮುಗೀತು. ಜೇಡರ ಬಲೆಯಲ್ಲಿ ಸಿಕ್ಕಿರೋ ಹುಳು ತರ ಒದ್ದಾಡ್ತಾ ಇರ್ತೀಯ.